ಇದೀಗ ಡಿ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ಹಾಗಾದ್ರೆ ಯಾವ್ಯಾವ ಆರೋಪಿ ಯಾವ್ಯಾವ ಜೈಲಿಗೆ ಶಿಫ್ಟ್ ಆಗ್ತಾರೆ? ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಜೈಲಲ್ಲಿ ದರ್ಬಾರ್ ಮಾಡ್ತಾ ಇದ್ರು, ರಾಜಾತಿಥ್ಯ ಸಿಗ್ತಾ ಇತ್ತು. ಈಗ ದರ್ಶನ್ ಮತ್ತೆ ಅವರ ಜೊತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತ ಎಲ್ಲರನ್ನೂ ಕೂಡ ಒಂದೊಂದು ದಿಕ್ಕಿಗೆ ಕಳಿಸಲಾಗ್ತಾ ಇದೆ. ದಿಕ್ಕಾಪಾಲಾಗಿ ಹೋಗ್ತಾ ಇದ್ದಾರೆ. ಎಲ್ಲರೂ ಒಟ್ಟಿಗಿದ್ರು. ಅಂದ್ರೆ 17 ಜನರಲ್ಲಿ 4 ಜನ ತುಮಕೂರು ಜೈಲಲ್ಲಿ ಇದ್ದಿದ್ದು ಬಿಟ್ರೆ ಇನ್ನು ಉಳಿದಂತ 13 ಜನ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರು. ಆದ್ರೆ ರಾಜಾತಿಥ್ಯ ಕೊಡ್ತಾ ಇದ್ದಂತ ವಿಚಾರ ಮಾಧ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದ ಬಳಿಕ ಈಗ ಎಲ್ಲರನ್ನೂ ಕೂಡ ಒಬ್ಬೊಬ್ಬರನ್ನು ಒಂದೊಂದು ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಯಲ್ಲಿರುವಂತ ಕಾರಾಗೃಹಗಳಿಗೆ ಕಳಿಸಲಾಗ್ತಾ ಇದೆ. ಒಂದು ಫೋಟೋ ಒಂದು ವಿಡಿಯೋ, ಡಿ ಗ್ಯಾಂಗ್ ದಿಕ್ಕಾಪಾಲು, 4 ದಿಕ್ಕುಗಳಿಗೆ. ಡಿ ಚೌಕಾಬಾರಕ್ಕೆ ಟಕ್ಕರ್ ಹೇಗಿದೆ ಜೈಲಿನಲ್ಲಿ ವ್ಯವಸ್ಥೆ? ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್ ರೌಡಿ ಚೌಕ. ದರ್ಶನ್ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಮಾಡಬಾರ್ದ ತಪ್ಪನ್ನ ಮಾಡಿ ಜೈಲಿಗೆ ಹೋದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾದ ಬಳಿಕ ಎಲ್ಲರೂ ಕೂಡ ಪೊಲೀಸರಿಗೆ ಶಹಬಾಜ್ಗಿರಿ ಹೇಳ್ತಾ ಇದ್ರು. ಆದ್ರೆ ಒಂದು ಫೋಟೋ ಒಂದು ವಿಡಿಯೋ ಹೊರಗಡೆ ಬಂದಂತ ಹಿನ್ನೆಲೆಯಲ್ಲಿ ಇಡೀ ಪೊಲೀಸ್ ಇಲಾಖೆ ಸರ್ಕಾರವನ್ನ ನಡುಗಿಸಿತ್ತು. ಸೊ ಹೀಗಾಗಿ ಅದಾದ್ಮೇಲೆ ಆ ಮುಜುಗರದಿಂದ ಎಲ್ಲದರಿಂದಲೂ ಕೂಡ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸರ್ಕಾರನೂ ಕೂಡ ಗರಂ ಆಗಿ ಜೈಲಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ಅದಾದ್ಮೇಲೆ ಈಗ ಒಬ್ಬೊಬ್ಬರನ್ನು ಕೂಡ ಒಂದೊಂದ್ ಕಡೆ ಕಳಿಸಲಾಗ್ತಾ ಇದೆ. ಡಿ ಗ್ಯಾಂಗ್ ಈಗ ದಿಕ್ಕಾಪಾಲಾಗ್ತಾ ಇದೆ. ಡಿ ಟೀಮ್ ಇಲ್ಲಿ ಛಿದ್ರ ಆಗಿರೋದು. ಒಬ್ಬೊಬ್ಬರನ್ನು ಕೂಡ ಒಂದೊಂದು ಜಿಲ್ಲೆಯ ಜೈಲಿಗೆ ಈಗ ಶಿಫ್ಟ್ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ನಿನ್ನೆನೆ ನ್ಯಾಯಾಧೀಶರು ಆದೇಶವನ್ನ ಮಾಡಿದ್ರು, ಕೋರ್ಟ್ನ ಅನುಮತಿಯನ್ನ ಪಡ್ಕೊಂಡಿದ್ರು. ಪೊಲೀಸರು ಅನುಮತಿಯನ್ನ ಪಡ್ಕೊಂಡ ಬಳಿಕ ಈಗ ಒಬ್ಬೊಬ್ಬರನ್ನ ಒಂದೊಂದು ಜೈಲಿಗೆ ಕಳುಹಿಸೋದಿಕ್ಕೂ ಕೂಡ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿ ನಟ ದರ್ಶನ್ ಬಳ್ಳಾರಿ ಜೈಲಿಗಾದ್ರೆ ಆತನ ಆಪ್ತರು ಈಗ ಎಲ್ಲರೂ ಕೂಡ ದೂರ ಆಗಿದ್ದಾರೆ. ರೌಂಡ್ ಟೇಬಲ್ ಚರ್ಚೆಯಲ್ಲಿದ್ದ ನಾಗರಾಜ್ ಕೂಡ ಶಿಫ್ಟ್ ಆಗ್ತಾನೆ ಕಲಬುರಗಿಗೆ. ದರ್ಶನ್ ಮ್ಯಾನೇಜರ್ ನಾಗರಾಜನ್ನ ಶಿಫ್ಟ್ ಮಾಡಲಾಗುತ್ತೆ. ಬಳ್ಳಾರಿಗೆ ದರ್ಶನ್ ಆದ್ರೆ ಮತ್ತೊಂದ್ ಕಡೆ ಕಲಬುರಗಿಗೆ ದರ್ಶನ್ ಮ್ಯಾನೇಜರ್ ನಾಗರಾಜ್ನನ್ನ ಶಿಫ್ಟ್ ಮಾಡಲಾಗುತ್ತೆ. ವಿಜಯಪುರಕ್ಕೆ ಸ್ಟೋನಿ ಬ್ರೂಕ್ನ ಮಾಲೀಕ ವಿನಯ್ನನ್ನ ಕಳಿಸಲಾಗ್ತಾ ಇರುವಂತದ್ದು. ಬೆಳಗಾವಿಯ ಹಿಂಡಾಲಗ ಜೈಲಿಗೆ ಪ್ರದೂಷ್ನನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. 4 ದಿಕ್ಕುಗಳಿಗೆ ದರ್ಶನ್ ಮತ್ತು ಅವರ ಆಪ್ತರನ್ನ ಎತ್ತಂಗಡಿ ಮಾಡಲಾಗ್ತಾ ಇದೆ. ಒಂದು ಫೋಟೋ ಒಂದು ವಿಡಿಯೋ ಹೊರಗಡೆ ಬಂದಂತ ಹಿನ್ನೆಲೆಯಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿ ಸುದ್ದಿಯಾಗಿ ಚರ್ಚೆಯನ್ನು ಹುಟ್ಟಾಕಿ ವಿವಾದ ಎಲ್ಲ ಆಗಿ ಈಗ ಎಲ್ಲರನ್ನೂ ಕೂಡ ಬೇರೆ ಬೇರೆ ಕಡೆ ಕಳಿಸಲಾಗ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮೇನ್ ಆಗಿ ಕಾಣಿಸ್ಕೊಂಡಿದ್ದಂತ ದರ್ಶನ್ ಆಗಿರ್ಬೋದು, ಪ್ರದೂಷ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ನಾಗರಾಜ್, ಈ 4ರನ್ನ ಎಲ್ಲರನ್ನೂ ಕೂಡ ದೂರ ಮಾಡಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಯಾರ್ಯಾರು ಯಾವ್ಯಾವ ಜೈಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಇಡ್ತಾ ಹೋಗ್ತೀವಿ. ನಿಮ್ಗೆ ಈಗಾಗಲೇ ನಾವು ತೋರಿಸ್ತಾ ಇದೀವಿ. ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. A2 ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆಗಿರುವ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಎಲ್ಲಾ ರೀತಿಯ ತಯಾರಿ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಪೊಲೀಸರು ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಈ ಒಂದು ದಾರಿಯಲ್ಲಿ ಸಾಗುವಂತಹ ಸಂದರ್ಭದಲ್ಲಿ ಯಾವುದೇ ಲೋಪ ಆಗಬಾರ್ದು, ಭದ್ರತಾ ಲೋಪ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಎಲ್ಲಾ ರೀತಿಯ ಭದ್ರತೆಗೆ ಸೂಚನೆಯನ್ನ ನೀಡಲಾಗಿದೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ. ಇನ್ನ ವಿನಯ್ನನ್ನ ವಿಜಯಪುರ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇರುವಂತದ್ದು. ಸ್ಟೋನಿ ಬ್ರೂಕ್ನ ಮಾಲೀಕ, ಈ ಪ್ರಕರಣದಲ್ಲಿ ಪ್ರಮುಖ ಆಗಿರುವಂತಹ ವ್ಯಕ್ತಿ, ಆರೋಪಿ ನಂಬರ್ 10 ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿನಯ್ನನ್ನು ಕೂಡ ಬೇರೆ ಜೈಲಿಗೆ ಕಳಿಸಲಾಗ್ತದೆ. ವಿಜಯಪುರ ಜೈಲಿಗೆ ಕಳಿಸಲಾಗ್ತಾ ಇರುವಂತದ್ದು. ವಿಜಯ್ ಆಕ್ಚುಲಿ ಆ ಒಂದು ಫೋಟೋ ಬಂದಿತ್ತಲ್ಲ, ಅಂದ್ರೆ ವಿನಯ್ ಆ ಫೋಟೋ ರಾಜಾತಿಥ್ಯ ಕೊಡ್ಲಾಗಿತ್ತಲ್ಲ, ಅದ್ರಲ್ಲೇನಿರ್ಲಿಲ್ಲ. ಆದ್ರೂ ಕೂಡ ಇದ್ದಂತ ಎಲ್ಲ 17 ಜನ ಆರೋಪಿಗಳನ್ನ ಕೂಡ ಬೇರೆ ಬೇರೆ ಮಾಡಬೇಕು ಅನ್ನುವಂತ
ಪ್ರಮುಖ ನಿರ್ಧಾರವನ್ನ ಕೈಗೊಂಡು ಎಲ್ಲರನ್ನೂ ಕೂಡ ಬೇರೆ ಬೇರೆ ಕಡೆ ಕಳಿಸಲಾಗ್ತಾ ಇದೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 11ನೇ ಆರೋಪಿ ಆಗಿರುವಂತಹ ನಾಗರಾಜ್ನನ್ನ ಕಲಬುರಗಿ ಜೈಲಿಗೆ ಕಳುಹಿಸಲಾಗುತ್ತೆ. ನಾವಾಗಲೇ ಹೇಳ್ತಾ ಇದ್ವಿ, ಒಂದ್ ಕಡೆ ಮ್ಯಾನೇಜರ್ ಆಗಿರುವಂತಹ ನಾಗರಾಜ್ನನ್ನ ಕೂಡ ಈಗ ದೂರ ಮಾಡಲಾಗುತ್ತೆ ದರ್ಶನದಿಂದ. ಈ ಒಂದು ಪ್ರಕರಣದಲ್ಲೂ ಕೂಡ ಈಗ ನಾವು ಗಮನಿಸಲು 3 FIR ಹೊಸದಾಗಿ ಏನು ದಾಖಲಾಗಿದೆ, ಆ 3 FIR ಅಲ್ಲೂ ಕೂಡ ಇಂತಹ ಪ್ರಕರಣಗಳಲ್ಲಿ ಈಗ ನಾಗರಾಜ್ ಕೂಡ ದರ್ಶನ್ ಜೊತೆ ಇದ್ದಿರುವಂತದ್ದು, ರೌಡಿ ಶೀಟರ್ಗಳ ಜೊತೆ ಇವರ ಸಂಪರ್ಕ ಕೂಡ ಅಲ್ಲಿ ಇದ್ದಿರೋದು ಒಟ್ಟಿಗೆ ಇದ್ದಂತಹ ಹಿನ್ನೆಲೆಯಲ್ಲಿ ಈಗ ನಾಗರಾಜ್ನನ್ನ ಕಲಬುರಗಿ ಜೈಲಿಗೆ ರವಾನೆ ಮಾಡಲಾಗುತ್ತೆ. ಅದಕ್ಕೆ ಬೇಕಾದೆಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗುತ್ತೆ. ಈಗ ಎಲ್ಲರೂ ಕೂಡ ಇಲ್ಲಿವರೆಗೂ ಯಾರ್ಯಾರು ಒಟ್ಟಿಗೆ ಪರಪನ ಅಗ್ರಹಾರ ಜೈಲಲ್ಲಿ ಇದ್ರು, ಆದ್ರೆ ಎಲ್ಲರನ್ನ ಕೂಡ ಈಗ ಬೇರೆ ಮಾಡಲಾಗುತ್ತೆ, ಬೇರೆ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಲಾಗುತ್ತೆ. ಇನ್ನ ಪ್ರದೋಷ್ ಆರೋಪಿ ನಂಬರ್ 14 ಬೆಳಗಾವಿ ಜೈಲಿಗೆ ಕಳಿಸಲಾಗ್ತಾ ಇರುವಂತದ್ದು. ಪ್ರದೋಷ್ ಕೂಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಆಗಿರುವಂತದ್ದು. ಆದ್ರೆ ಈತ ಕೂಡ ರಾಜಾತಿಥ್ಯ ಕೊಡ್ಲಾಗ್ತಾ ಇದ್ದಂತ ಫೋಟೋ ಹಾಗೆ ವಿಡಿಯೋದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಆದ್ರೂ ಕೂಡ ಎಲ್ಲರನ್ನೂ ಬೇರೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ನಿರ್ಧಾರ ಮಾಡಿದಂತ ಕಾರಣಕ್ಕೋಸ್ಕರ ಒಬ್ಬೊಬ್ಬರನ್ನು ಕೂಡ ಬೇರೆ ಬೇರೆ ಜೈಲಿಗೆ ಕಳಿಸಲಾಗ್ತದೆ. ಅದರಲ್ಲಿ ಪ್ರದೋಷ್ನನ್ನ ಬೆಳಗಾವಿ ಜೈಲಿಗೆ ಕಳಿಸಲಾಗ್ತಾ ಇದೆ. ಇನ್ನು ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿನಿಂದ ಎಷ್ಟೊತ್ತಿಗೆ ಓಡಲಾಗುತ್ತೆ, ಯಾವಾಗ ಕರ್ಕೊಂಡು ಹೋಗಲಾಗುತ್ತೆ, ಇದೆಲ್ಲದ್ರ ಬಗ್ಗೆನೂ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಬಳ್ಳಾರಿ ಜೈಲಿಗೆ ದರ್ಶನನ್ನ ಕರ್ಕೊಂಡು ಹೋಗಲಾಗುತ್ತಲ್ಲ, ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ? ಅಭಿಮಾನಿಗಳು ಬೆಳಗ್ಗೆಯಿಂದಲೂ ಕೂಡ ಬರ್ತಾ ಇದ್ರು. ಆ ಅಭಿಮಾನಿಗಳ ಅಂದ್ರೆ ಅವರ ಅಸಮಾಧಾನ ಯಾವ ರೀತಿಯಾಗಿದೆ, ಇದೆಲ್ಲವನ್ನು ಕೂಡ ತೋರಿಸ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಕೂಡ ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಾಗಿ ಗಂಗಾಧರ್, ಬೆಂಗಳೂರಿನಿಂದ ಏನು 17 ಜನ ಆರೋಪಿಗಳಲ್ಲಿ 4 ಜನ ಈಗ ಆಲ್ರೆಡಿ ತುಮಕೂರಿನಲ್ಲಿದ್ರು, ಇನ್ನು ಉಳಿದಂತ 13 ಜನರನ್ನು ಕೂಡ ಬೇರೆ ಬೇರೆ ಮಾಡಲಾಗ್ತಾ ಇದೆ. ಎಷ್ಟೊತ್ತಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ? ಅಂದ್ರೆ ಫಸ್ಟ್ ದರ್ಶನ್ ಕರ್ಕೊಂಡು ಹೋದ ಬಳಿಕ ಬೇರೆಯವ್ರನ್ನ ಒಂದೊಂದು ದಿನ ಒಬ್ಬೊಬ್ಬರನ್ನ ಕರ್ಕೊಂಡು ಹೋಗಲಾಗುತ್ತಾ, ಅಥವಾ ಎಲ್ಲರನ್ನೂ ಕೂಡ ಅಟ್ ಎ ಟೈಮ್ ಹೊರಗಡೆ ಕಳಿಸಲಾಗುತ್ತಾ ಅಂತ? ಮುಖ್ಯವಾಗಿ ದರ್ಶನ್ಗೆ ಸೆಂಟ್ರಲ್ ಜೈಲಲ್ಲಿ ರಾಜಾತಿಥ್ಯ ನೀಡುವಂತಹ ಒಂದು ವಿಚಾರ ಸರ್ಕಾರವನ್ನ ಮುಜುಗರೆಗೆ ಮಾಡಾಗಿತ್ತು. ಅದೇ ಪ್ರಕರಣವಾಗಿ ಈಗ ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳನ್ನ ಬೇರೆ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಅನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ, ವಿನಯನ್ನ ವಿಜಯಪುರಕ್ಕೆ, ಮತ್ತೆ ಪ್ರದೂಷನ್ನ ಬೆಳಗಾವಿಗೆ, ಮತ್ತೆ ನಾಗರಾಜನ್ನ ಕಲಬುರಗಿಗೆ ಶಿಫ್ಟ್ ಮಾಡುವಂತ ವಿಚಾರವಾಗಿ ಈಗ ಎಲ್ಲ ಕೂಡ ಆರ್ಡರ್ ಆಗಿರುವಂತದ್ದು. ಆ ಬಗ್ಗೆ ಆಯಾ ಕಾರಾಗೃಹದ ಜೈಲಾಧಿಕಾರಿಗಳಿಗೆ ಇಲ್ಲಿ ಸೆಂಟ್ರಲ್ ಪ್ರಿಸನ್ಸ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಅವರಿಗೆ ಮಾಹಿತಿ ಹೋಗಿದೆ. ಮತ್ತೆ ಅಲ್ಲಿ ಬ್ಯಾರಕ್ಗಳಿಗೆ ಬೇಕಾದಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತೆ ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ಗೆ ವಿಶೇಷ ಭದ್ರತಾ ಕೊಠಡಿ ಕೊಡುವಂತ ವಿಚಾರ ಬಗ್ಗೆ ಕೂಡ ಅಲ್ಲೆಲ್ಲ ಕೂಡ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿರುವಂತದ್ದು. ಆದ್ರೆ ಈಗ ನಟ ದರ್ಶನ್ ಸೇರಿದಂತೆ ಈ ಆರೋಪಿಗಳನ್ನ ಕಾರಾಗೃಹಗಳಿಗೆ ಬೇರೆ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್ ಮಾಡುವಂತ ವಿಚಾರದ ಬಗ್ಗೆ ಈಗ ಜೈಲಾಧಿಕಾರಿಗಳಲ್ಲೇ ಕೂಡ ಒಂದು ಗೊಂದಲ ಕೂಡ ಮೂಡಿರುವಂತದ್ದು. ಆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳನ್ನು ಕೂಡ ಚರ್ಚೆಗಳೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಲಾ ಅಂಡ್ ಆರ್ಡರ್ ಆ ಸ್ಥಳೀಯ ಪೊಲೀಸರಿಗೆ ಕೂಡ ಇನ್ನು ಸ್ಪಷ್ಟವಾಗಿ ಎಲ್ಲಿ ಮಾಹಿತಿ ಆಗಿಲ್ಲ, ಇಷ್ಟೊತ್ತಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಬಗ್ಗೆ, ಅದೇ ಯಾವ ಸಮಯ ಮತ್ತೆ ಇಷ್ಟೊತ್ತಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಬಗ್ಗೆ ಕೂಡ ಇನ್ನು ನಿಖರವಾಗಿ ಅಲ್ಲಿ ಅಧಿಕಾರಿಗಳಿಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಮತ್ತೆ ಸ್ಥಳೀಯ DCP ಅಧಿಕಾರಿಗೂ ಮಾಹಿತಿ ಇಲ್ಲ. ಮತ್ತೆ ಅಲ್ಲಿ ಬೇರೆ ಜಿಲ್ಲಾ ಕಾರಾಗೃಹದ ಜೈಲಾಧಿಕಾರಿಗಳಿಗೋಸ್ಕರ ಸರಿಯಾದಂತ ಸ್ಪಷ್ಟ ಮಾಹಿತಿ ಇಲ್ಲ. ಹೀಗಾಗಿ ಎಷ್ಟೊತ್ತಿಗೆ ಕರ್ಕೊಂಡು ಹೋಗೋದು ಸಾಕಷ್ಟು ಕುತೂಹಲ ಇದೆ. ಇದು ಒಂದು ಕಡೆ ಆದ್ರೆ, ಇದು ನಟ ದರ್ಶನ್ ಜೊತೆಯಲ್ಲಿ ಉಳಿದ ಆರೋಪಿಗಳೇನಿದ್ದಾರೆ ಅವರನ್ನು ಜೊತೆಯಾಗಿ ಕರ್ಕೊಂಡು ಹೋಗುವುದಾ, ಅಥವಾ ದರ್ಶನನ್ನ ಹೊರತುಪಡಿಸಿ ಉಳಿದ ಆರೋಪಿಗಳನ್ನ ಒಮ್ಮೆಲೆ ಕರ್ಕೊಂಡು ಹೋಗೋದಾ, ಅಥವಾ ಸಮಯ ಒಂದು ನಿಧಾನ ಮಾಡಿ ಕರ್ಕೊಂಡು ಹೋಗೋದ್ರ ಬಗ್ಗೆ ಆ ಬಗ್ಗೆ ಕೂಡ ಜೈಲಾಧಿಕಾರಿಗಳು ಹಿರಿಯ ಅಧಿಕಾರಿಗಳ ಜೊತೆ ಒಂದು ಡಿಸ್ಕಸ್ ಕೂಡ ಮಾಡ್ತಾ ಇರುವಂತದ್ದು. ಮತ್ತೆ ತನಿಖೆ ಕೂಡ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಈ ಒಂದು ಪ್ರೊಸೀಜರ್ ಯಾವ ರೀತಿ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಅಲ್ಲಿ ಆ ಬಗ್ಗೆ ಕೂಡ ಜೈಲಾಧಿಕಾರಿಗಳು ಆ ಬಗ್ಗೆ ಪರಿಶೀಲನೆಯನ್ನ ಅವರವರ ಆ ಬಗ್ಗೆ ಚರ್ಚೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇಷ್ಟು ದಿನಗಳ ಕಾಲ, ಅಂದ್ರೆ 70 ದಿನಗಳಕ್ಕೂ ಹೆಚ್ಚು ಕಾಲ ಒಂದೇ ಬ್ಯಾರಕ್ಕಲ್ಲಿದ್ದಂತ ದರ್ಶನ್, ಪ್ರದೂಷ್, ವಿನಯ್ ಮತ್ತೆ ನಾಗರಾಜ್ ಎಲ್ಲ ಆರೋಪಿಗಳೇನಿದ್ರು, ಈ ಜೊತೆಯಲ್ಲಿ ಅವತ್ತಿನ ದಿನ ಫೋಟೋದಲ್ಲಿ ಇದೇ ಅನಧಿಕೃತ ಮ್ಯಾನೇಜರ್ ಆಗಿರುವಂತಹ ನಾಗರಾಜ್ ಮತ್ತೆ ದರ್ಶನ್ ಇಬ್ಬರು ಕೂಡ ಸಿಗರೇಟ್ ಸೇದುವಂತ ಒಂದು ಫೋಟೋ ಕ್ಲೂ ಅದರಲ್ಲಿ ಇತ್ತು. ಈ ಒಂದು ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಲಾಗಿತ್ತು. ಆದ್ರೆ ನಾಗರಾಜ್ ಏನಿದ್ದಾನೆ, ಈ ನಾಗರಾಜ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅನಧಿಕೃತ ಮ್ಯಾನೇಜ್ ಆಗಿದ್ರು ಸಹ ಆತ ಮೇಲೆ ಹಲ್ಲೆಯನ್ನ ಮಾಡಿದ್ದ. ಈ ಪ್ರಕರಣದಲ್ಲಿ 1-to-1 ಪಾರ್ಟಿ ಆಗಿರ್ಬೋದು, ಎಲ್ಲ ಜೊತೆ ದರ್ಶನ್ ಜೊತೆ ಓಡಾಡ್ಕೊಂಡಿದ್ದಂತು. ಮತ್ತೆ ಸ್ಟೋನಿ ಬ್ರೂಕ್ ಮಾಲೀಕನಾಗಿರುವಂತಹ ವಿನಯ್ ಸಹ ಮತ್ತೆ ಲಾಠಿಯಿಂದ ಬಿಸಿ ಹೊಡೆದಂತ ವಿಚಾರದಲ್ಲಾಗಿರ್ಬೋದು, ಮತ್ತೆ ಮಾರಣಾಂತಿಕವಾಗಿ ಹಲ್ಲೆ ಮಾಡುವಂಥದ್ದು ಪ್ರಮುಖವಾಗಿ, ಮತ್ತೆ ಡೀಲ್ ಮಾಡುವಂಥದ್ದು, ಮತ್ತೆ ಹಣ ಕೊಡುವಂಥದ್ದು ಆಗಿರ್ಬೋದು, ಈ ಒಂದು ವ್ಯವಹಾರವನ್ನ ಮಾಡಿರುವಂಥದ್ದು, ಮತ್ತೆ ಆರೋಪಿಗಳನ್ನ ಸರೆಂಡರ್ ಮಾಡುವಂತ ರೀತಿಯಲ್ಲಿ ಎಲ್ಲ ಕೂಡ ಪಾತ್ರ ವಹಿಸುವಂಥದ್ದು ಪ್ರದೋಷ್. ಮತ್ತೆ ಹಣ ಒದಗಿಸಿಕೊಟ್ಟದ್ದು, ಮತ್ತೆ ಕಿಡ್ನಾಪ್ ಮಾಡೋಕೆ ಸೂಚನೆ ಕೊಟ್ಟದ್ದು, ಮತ್ತೆ ಹಲ್ಲೆ
ಕೊಲೆ ಮಾಡಿದಂತೂ ನಟ ದರ್ಶನ್ ಮೇಲೆ ಇರುವಂತದ್ದು. ಈ ಎಲ್ಲ ಆರೋಪಗಳನ್ನ ಅವರ ಮೇಲೆ ಗಂಭೀರವಾದಂತ ಇರುವಂತದ್ದು. ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇವತ್ತು ಮಧ್ಯಾಹ್ನ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಯಿತು. ನ್ಯಾಯಾಂಗ ಬಂಧನ ಅವಧಿ ಈಗ ವಿಸ್ತರಣೆ ಆಗಿದೆ. ಈಗ ಇವರನ್ನ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್ ಮಾಡುವಂತ ವಿಚಾರವಾಗಿ ಇನ್ನಷ್ಟು ಅಧಿಕಾರಿಗಳ ನಡುವೆ ಅಂದ್ರೆ ಅಲ್ಲಿ ಜಿಲ್ಲಾಧಿಕಾರಿಗಳ ನಡುವೆ ಚರ್ಚೆ ಆಗ್ತಾ ಇದೆ. ಅವರನ್ನು ಯಾಕಂದ್ರೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು, ಮತ್ತೆ ದರ್ಶನ್ ಕರ್ಕೊಂಡು ಹೋಗ್ತಾ ಇರೋದು ಲಾಂಗ್ ಜರ್ನಿ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಸಮಸ್ಯೆಗಳಾಗಬಹುದು. ಆಯಾ ಜಿಲ್ಲಾ ಪ್ರಮುಖವಾಗಿ ಈಗಾಗಲೇ ನೀವು ಹೇಳ್ತಾ ಇದ್ರಿ ಪ್ರೊಸೀಜರ್ಗಳ ಬಗ್ಗೆ. ಅಂದ್ರೆ ಈಗ ನಿನ್ನೆನೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಇನ್ನೊಂದ್ ಕಡೆ ಈಗಾಗಲೇ 3 FIR ದಾಖಲಾಗಿದೆ. ಆ FIR ದಾಖಲಾದಂತಹ ಸಂದರ್ಭದಲ್ಲಿ ಅದರ ವಿಚಾರಣೆಯನ್ನು ಕೂಡ ನಡೆಸಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಯಾವೆಲ್ಲ ಪ್ರೊಸೀಜರ್ ಬಾಕಿ ಇದೆ ಈಗ? ಯಾಕೆ ಇಷ್ಟೊಂದು ರೀತಿಯಾದಂತಹ ಅಂದ್ರೆ ಇನ್ನೂ ಕೂಡ ಸಿಬ್ಬಂದಿಗಳಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲದೆ ಇರೋದಕ್ಕೆ ಏನ್ ಕಾರಣ? ಚರ್ಚಾ ಮಟ್ಟದಲ್ಲಿಯೇ ಇದೆಯಾ ಇದು, ಹೇಗೆ ಅಂತ? ಕಡೆ ಅಂದ್ರೆ ಯಾಕಂದ್ರೆ ಕೋರ್ಟ್ ಅಲ್ಲಿ ನಿನ್ನೆ ಸಂಜೆ ಆಗಿರುವಂತದ್ದು ಆರ್ಡರ್, ಅದು ಇವತ್ತು ಅಧಿಕಾರಿಗಳಿಗೆ ತಲುಪಿರುವಂತಹ ಆರ್ಡರ್ ಕಾಪಿ ಏನಿದೆ ಇವತ್ತು ಮಧ್ಯಾಹ್ನದ ವೇಳೆಗೆ ತಲುಪಿರುವಂತದ್ದು. ಮತ್ತೆ ಇಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಆ ಸಮಯ ಮೀರಬಾರದು ಅನ್ನೋ ರೀತಿಯಲ್ಲಿ, ಯಾಕಂದ್ರೆ ಕಾರಾಗೃಹಗಳಿಗೆ ಅವರನ್ನ ವೆಹಿಕಲ್ ಮೂಲಕ ಕರ್ಕೊಂಡು ಹೋಗಬೇಕು. ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಡಿಲೇ ಆದ್ರೆ ಅವರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡುವಂತಹ ಸಮಯಾವಕಾಶಗಳು ಕೂಡ ಅದು ಸಮಸ್ಯೆ ಆಗುತ್ತೆ ಅಂತೇಳಿ ಇಲ್ಲಿ ಪರಪ್ಪನಗರ ಜಿಲ್ಲೆಯಲ್ಲೇ ಅವರನ್ನ ಪ್ರೊಡ್ಯೂಸ್ ಮಾಡೋಣ ಅಂತೇಳಿ ಅದೇ ಒಂದು ನಿರ್ಧಾರಕ್ಕೆ ಬಂದಿದ್ರು. ಅದೇ ರೀತಿಯಾಗಿ ಅವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಅಧಿಕೃತ ನ್ಯಾಯಾಲಯದ ಒಂದು ಆದೇಶದ ಪ್ರತಿ ಈಗ ಜಿಲ್ಲಾಧಿಕಾರಿಗಳಿಗೆ ತಲುಪಿದೆ. ಆ ಜೊತೆಯಲ್ಲಿ ಅಲ್ಲಿ ಲೋಕಲ್ ಪೊಲೀಸ್ ಲಾ ಅಂಡ್ ಆರ್ಡರ್ ಅವ್ರಿಗೂ ಕೂಡ ತಲುಪಿರುವಂತದ್ದು. ಈಗ ಒಂದು ವಿಚಾರ ಏನಂತಂದ್ರೆ ಇವರನ್ನ ಕರ್ಕೊಂಡು ಹೋಗುವಂತದ್ದು ಈಗಾಗಲೇ CAR ನ ಹೆಡ್ ಕ್ವಾರ್ಟರ್ಸ್ ಅವ್ರಿಗೆ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಅವ್ರ ಅಂಡರ್ಗೆ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುವಂತ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಅವ್ರ ಬಗ್ಗೆ ಮಾಹಿತಿ ಹೋಗಿದೆ. ಆದ್ರೆ ಈಗ ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗ ತನಿಖೆ ನಡೀತಾ ಇರುವಂತದ್ದು. ಹೀಗಾಗಿ ಮುಂದಿನ ಸಮಯದಲ್ಲಿ ಯಾವುದೇ ರೀತಿ ಲೋಪಗಳು ಬರಬಾರದು ಅನ್ನೋ ರೀತಿಯಲ್ಲಿ ಮತ್ತೆ ಕರ್ಕೊಂಡು ಹೋಗುವಂತ ದಾರಿ ಮಧ್ಯೆ ಆಗಿರ್ಬೋದು, ಮತ್ತೆ ಸಮಯ ಏನು ವಿಚಾರ ಏನಿದೆ ಆ ಸಮಯದ ಅವಧಿಯಲ್ಲಿ ಒಂದು ಕುತೂಹಲ ಅಂದ್ರೆ ಓಕೆ, ಎಲ್ಲರನ್ನೂ ಕೂಡ ಶಿಫ್ಟ್ ಮಾಡ್ಲಾಗ್ತದೆ. ಎಲ್ಲರೂ ಒಟ್ಟಿಗಿದ್ದಂಥವ್ರು ಸುಮಾರು 13 ಜನ ಆರೋಪಿಗಳು. ಈಗ ಎಲ್ಲರನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಲಾಗ್ತಾ ಇದೆಯಲ್ಲ, ಎಲ್ಲರೂ ಏನಾದರೂ ಬೇಸರದಲ್ಲಿದ್ದಾರಾ ಅಥವಾ ಅದ್ರ ಬಗ್ಗೆ ಅಸಮಾಧಾನ ವ್ಯಕ್ತವಾಯ್ತಲ್ಲ, ಸುಮ್ಮನೆ ಹೋಗಿ ಬಂದು ಸಿಕ್ಕಾಕೊಂಡ್ಬಿಟ್ವಲ್ಲ, ಈಗ ಬೇರೆ ಕಡೆ ಹೋಗಂಗಾಯ್ತಲ್ಲ ಅಂತ ಏನಾದರೂ ಬೇಜಾರಾಗಿ ಮಾತನಾಡಿದ್ದು ಉಂಟಂತ ಅಲ್ಲಿ? ಇವತ್ತು ಕೋರ್ಟ್ಗೆ ಅವರನ್ನು ಹಾಜರುಪಡಿಸಿದ ಸಂದರ್ಭದಲ್ಲಿ ಪ್ರದೂಷ್ ಜಡ್ಜ್ ಮುಂದೆಯೇ ಅವರು ಅಳಲನ್ನು ತೋಡ್ಕೊಂಡಿರುವಂಥದ್ದು. ನನ್ನನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬಾರ್ದು, ನನಗೆ ಇಲ್ಲೇ ಇಡೀ ತಂದೆಗೆ ಅನಾರೋಗ್ಯ ಇದೆ, ಅವರನ್ನ ಭೇಟಿ ಮಾಡೋಕೆ ಸಮಸ್ಯೆಗಳಾಗ್ತಾ ಇದೆ, ಮತ್ತೆ ಬೇರೆ ಜೈಲಿಗೆ ಖಂಡಿತವಾಗಿ ಶಿಫ್ಟ್ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಅವರು ನ್ಯಾಯಾಧೀಶರ ಮುಂದೆ ಅಳಲನ್ನು ತೋಡ್ಕೊಳ್ಳುವಂಥ ಪ್ರಸಂಗ ಕೂಡ ಇವತ್ತು ಕೋರ್ಟಲ್ಲಿ ನಡೀತು. ಆದರೆ ನೀವು ಕೋರ್ಟ್ ಅಂದರೆ ಏನು ಅಡ್ವೊಕೇಟ್ ಇದೆ, ಅಡ್ವೊಕೇಟ್ ಮೂಲಕ ನೀವು ಮನವಿಯನ್ನ ಮಾಡಿ ಅಂತೇಳಿ ಜಡ್ಜ್ ಸೂಚನೆಯನ್ನು ಕೊಟ್ಟರು. ಅದೇ ರೀತಿಯಾಗಿ ನಾಗರಾಜ್ ಆಗಿರ್ಬೋದು ಮತ್ತೆ ವಿನಯ್ ಆಗಿರ್ಬೋದು ಅವರು ಕೂಡ ಅಳಲನ್ನ ಅಂದರೆ ಅಲ್ಲಿ ಒಂದು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕಂದ್ರೆ ಪರಪ್ಪನಗರ ಜೈಲಲ್ಲಿ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಇದ್ದ ಸಮಯದಲ್ಲಿ ಅವರ ಫ್ಯಾಮಿಲಿಯವರೆಲ್ಲ ಬಂದು ಭೇಟಿ ಮಾಡ್ತಾ ಇದ್ರು. ಒಂದು ಆ ವ್ಯವಸ್ಥೆ ಕೂಡ ಅದೇ ರೀತಿಯಾಗಿತ್ತು. ಆದರೆ ಈಗ ಪ್ರತ್ಯೇಕವಾಗಿ ಒಬ್ಬೊಬ್ಬರೇ ಈಗ ಬೇರೆ ಜೈಲಿಗೆ ಹೋಗ್ತಾ ಇರುವಂಥದ್ದು. ಅಂದ್ರೆ ಪ್ರಭಾವಿ ಅಂದ್ರೆ ಹಳೆಯ ಒಂದು ಜೈಲುಗಳು, ಹಿಂಡಲ್ಗಾ ಜೈಲ್ ಆಗಿರ್ಬೋದು, ಮತ್ತೆ ಕಲಬುರಗಿ ಜೈಲ್ ಆಗಿರ್ಬೋದು, ಮತ್ತೆ ಈ ರೀತಿ ಬಳ್ಳಾರಿ ಜೈಲಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲರಲ್ಲೂ ಕೂಡ ಅಳಲಿದೆ. ಈ ರೀತಿ ಈ ಒಂದು ಪ್ರಸಂಗದ ಹಿನ್ನೆಲೆಯಲ್ಲಿ ಅವರೆಲ್ಲ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಿರುವಂತಹ ವಿಚಾರ. ಈಗ ಸಮಯದ ಬಗ್ಗೆ ಇನ್ನಷ್ಟೇ ಅದೇ ಅಧಿಕೃತ ಮಾಹಿತಿ ಗೊತ್ತಾಗಬೇಕಾಗಿರುವಂತದ್ದು ಎಷ್ಟೊತ್ತಿಗೆ ಅಂತೇಳಿ ಪೃಥ್ವಿರಾಜ್ ಅಂಡ್ ನವಿತಾ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.